ನೆಲಮಂಗಲ ಬಳಿ ಕಾರು ಓವರ್ಟೇಕ್ ವಿಚಾರಕ್ಕೆ ಗಲಾಟೆ ನಡೆದಿದೆ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಈ ಕುರಿತಾಗಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ನೆಲಮಂಗಲದ ಬಳಿ ಕಾರು ಓವರ್ಟೇಕ್ ಆಗಿರುವಂತಹ ವಿಚಾರಕ್ಕೆ ಗಲಾಟೆ ನಡೆದಿದೆ. ಈ ವಿಚಾರವಾಗಿ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೀಗ ಪ್ರಕರಣದಲ್ಲಿ A1 ಆಗಿರುವ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೀಗ ಕಾರು ಓವರ್ಟೇಕ್ ಮಾಡಿದ ವಿಚಾರಕ್ಕೆ ಈ ಗಲಾಟೆ ನಡೆದಿತ್ತು. ಇದೀಗ ಈ ಗಲಾಟೆಗೆ ಸಂಬಂಧಿಸಿದಂತೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ ಈ ಘಟನೆ ಸಂಭವಿಸಿತ್ತು. ಗಾಯಗೊಂಡವರಿಗೆ ದಾಬಸ್ಪೇಟೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಅನಂತ್ ಕುಮಾರ್ ಹೆಗಡೆ, A2 ಗನ್ಮ್ಯಾನ್ ಆಗಿದ್ದಾರೆ. A1 ಅನಂತ್ ಕುಮಾರ್ ಹೆಗಡೆ, ಅದೇ ರೀತಿಯಾಗಿ A2 ಗನ್ಮ್ಯಾನ್ ಶ್ರೀಧರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇನ್ನು A3 ಕಾರಿನ ಡ್ರೈವರ್ ಮಹೇಶ್ ಹೆಸರಲ್ಲಿ ಉಲ್ಲೇಖವಾಗಿದೆ. ಸೆಕ್ಷನ್ 117, 126, 74, 351, 352 BNS ಅಡಿ ಈ ದೂರನ್ನ ದಾಖಲಿಸಿಕೊಂಡು ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಿಮ್ಮನ್ನ ಶೂಟ್ ಮಾಡ್ತೀನಿ ಅಂದೋರು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ನಿಮ್ಮನ್ನ ಶೂಟ್ ಮಾಡ್ತೀನಿ ಅಂತ ಹೇಳಿರೋದು ಕೂಡ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಮಾಹಿತಿಯನ್ನ ನೀಡಿದ್ದಾರೆ. ಸಲ್ಮಾನ್ ಸೈಫ್ ಇಲಾಯಜ್ ಖಾನ್ ಉನ್ನೀಸ್ ಎಂಬುವವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಈ ಕುರಿತಾಗಿ ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು. ದಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಬರ್ರ ಯಾರ ನಿಂತಿರವ ಈ ಕಡೆ ಬೈಲ ಸರ್ ಇದು ಮೂಳೆ ಅಲ್ಲಿಗೆಲ್ಲ ಸೇರ್ಸಕ್ ಕಳ್ತಿಲ್ಲ ಆ ಥರ ಓಕೆ ಕೈಯಿಂದ ಹೊಡೆದ್ರ? ಹಾಂ ಹೌದು ಸರ್. ಈಗ ನಾನು ಜ್ಞಾನ ವಿಡಿಯೋಸು ಪಾಯಿಂಟ್ಸ್ ಎಲ್ಲ ಅಲ್ಲಿ ದುಡ್ಡು ಗಿಡದ ಇದೆಲ್ಲನೇ ಹಲ್ಲುಗಳು ಮುರಿದೋಗಿದೆಯಾ? ಬಿದ್ದ ಗಿಡದೆ ಇನ್ನೊಂದಿಲ್ಲ. ಏನ್ರಲ್ಲಿ ಹೊಡೆದಿದ್ದವರು? ಅವ್ರ ಕಾಯಿ ಕಟ್ಟಿ ಹೊಡೆದ್ರಲ್ಲ, ನನಗೆ ಕಣ್ಣು ಮುಚ್ಕೊಳ್ಳೋದಾಯ್ತು. ಇಲ್ಲಿ ಹೊಡೆದ ತಕ್ಷಣ ಆಮೇಲೆ ಇಲ್ವೊಂದು ಆಮೇಲೆ ಇಲ್ವೊಂದು ಹೊಟ್ಟೆಗೆ ಹೊರಟು ಇಟ್ಕೊಡೋದು 3 ರೇಟ್ ಕಟ್ಕೊಡೋದು. ಅವಾಗ ಸರಿ ಸರ್ ಇದು ಮೂಳೆ ಅಲ್ಲಿಗೆಲ್ಲ ಸೇರ್ಸಕ್ ಕಳ್ತಿಲ್ಲ ಆ ಥರ ಓಕೆ. ಏನಂದ್ರು ಇಲ್ಲಿ ಸ್ಟಿಚ್ ಹಾಕೋರೆ? ಎಷ್ಟು ಬಿದ್ದಾವೆ? 6. ಒಳಗಡೆ ಮಕ್ಕ ಓಪನ್ ಆಗೈತಾ? ಹೌದಲ್ಲ. ಗೊತ್ತಾ, ನೀವು ಎತ್ತಲಿಲ್ಲ.
ಸರ್ ಇದು ಮೂಳೆ ಅಲ್ಲಿಗೆಲ್ಲ ಸೇರ್ಸೋಕೆ ಕಳ್ತಿಲ್ಲ ಆ ಥರ ಓವರ್ಟೇಕ್ ವಿಚಾರ ಹೈವೇನಲ್ಲಿ ಫೈಟ್ ನಡೆದಿದೆ. ಓವರ್ಟೇಕ್ ವಿಚಾರವಾಗಿ ಹೈವೇನಲ್ಲಿ ಫೈಟ್ ನಡೆದಿರುವಂಥದ್ದು. ಓವರ್ಟೇಕ್ ಪ್ರಕರಣಕ್ಕೆ ಈಗ ಕೋಮು ಬಣ್ಣವನ್ನ ಕಟ್ಟಲಾಗ್ತಾ ಇದೆ. ಮಾಜಿ ಸಂಸದ ಹೆಗ್ಡೆ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಮು ಬಣ್ಣವನ್ನ ಕಟ್ಟಲಾಗ್ತಾ ಇದೆ. ಹಲ್ಲೆ ಮಾಡಿರೋದಲ್ಲದೆ ಅವಾಚ್ಯವಾಗಿ ಬೈದಿದ್ದಾರೆ, ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಹಾಗಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ನಿಮ್ಮನ್ನ ಶೂಟ್ ಮಾಡ್ತೀನಿ ಅಂತ ಎಫ್ಐಆರ್ ಅಲ್ಲಿ ಬರ್ದಿದ್ರು. ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಇದೀಗ ಕೋಮು ಬಣ್ಣವನ್ನ ಕಟ್ಟಿರೋಂಥದ್ದು. ಮಾಜಿ ಸಂಸದ ಹೆಗ್ಡೆ ಮೇಲೆ ಈ ಒಂದು ಎಫ್ಐಆರ್ ಈಗಾಗಲೇ ದಾಖಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಗಾಯಗೊಂಡವರಿಗೆ ದಾಬಸ್ಪೇಟೆಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಈ ಪ್ರಕರಣಕ್ಕೆ ಕೋಮು ಬಣ್ಣವನ್ನ ಕಟ್ಟಲಾಗ್ತಾ ಇರುವಂಥದ್ದು. ಅವಾಚ್ಯವಾಗಿ ನಿಂದನೆಯನ್ನ ಕೂಡ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಈಗಾಗಲೇ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಅವಾಚ್ಯವಾಗಿ ನಿಂದನೆ ಕೂಡ ಮಾಡಿದ್ರು ನಮ್ಮನ್ನ ಅಂತ ಆರೋಪ ಕೂಡ ಮಾಡಿದ್ದಾರೆ. ಇನ್ನು ಹೆಗ್ಡೆ ಬೆಂಬಲಿಗರ ಹಲ್ಲೆಯಿಂದ ಹಲ್ಲು ಕೂಡ ಮುರಿತವಾಗಿದೆ ಎಂದು ಆರೋಪಿಸಿದ್ದಾರೆ ಗಾಯಾಳುಗಳು. ಗಲಾಟೆ ಆಗ್ತಿದ್ದಂತೆ ಕಾರ್ನಲ್ಲಿದ್ದಂತಹ ಠಾಣೆಗೆ, ಅಲ್ಲಿನ ಕಾರ್ನಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿರುವಂಥದ್ದು. ಮುಸ್ಲಿಂ ಸಮುದಾಯ ಈ ಸುದ್ದಿಯನ್ನ ತಿಳಿದು ಠಾಣೆ ಬಳಿ ಜಮಾಯಿಸಿದ್ದಾರೆ ನೂರಾರು ಮುಸ್ಲಿಮರು. ಒಟ್ಟಾರೆಯಾಗಿ ಈ ಪ್ರಕರಣ ಇದೀಗ ಕೋಮು ತಿರುವಿಗೆ ಬಂದಿರುವಂಥದ್ದು. ಹೆಗಡೆ ಪರವೂ ಸಹ ಠಾಣೆ ಬಳಿ ಆಗಮಿಸಿದ ಬಿಜೆಪಿ ಮುಖಂಡರು ಇದೀಗ ಅವರನ್ನ ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಒಟ್ಟಾರೆಯಾಗಿ ನೆಲಮಂಗಲದಲ್ಲಿ ನಡೆದಂತಹ ಕಾರು ಓವರ್ಟೇಕ್ ವಿಚಾರ ಇದೀಗ ಕೋಮು ಬಣ್ಣಕ್ಕೆ ತಿರುಗ್ತಾ ಇರೋವಂಥದ್ದು. ಸರ್ ಇದು ಮೂಳೆ ಅಲ್ಲಿಗೆಲ್ಲ ಸೇರ್ಸೋಕೆ ಕಳ್ತಿಲ್ಲ ಆ ಥರ ಓಕೆ. ನಿಮ್ಮ ಕೈಯಿಂದ ಹೊಡೆದ್ರ? ಹಾಂ ಹೌದು ಸರ್. ನಾನು ಯಾವುದೋ ವೀಡಿಯೋಸು ಕ್ಲೈಂಟ್ಸ್ ಎಲ್ಲ ಇದೆ. ಅಲ್ಲಿ ದುಡ್ಡು ಗಿಡದ ಇದೆಲ್ಲನೇ ಈ ಕಡೆ ಹಲ್ಲುಗಳು ಮುರಿದೋಗಿದೆಯಾ? ಒಂದು ಗಿಡದೆ ಇನ್ನೊಂದು ಇಲ್ಲೇ
ಹಾಂ ಹಾಂ ಕೆಗಪೇಟ ಎಸ್ ಏನರಲ್ಲಿ ಹೊಡೆದಿದ್ದವರು? ಅವ್ರ ಕಾಯಿ ಫಸ್ಟಿಗೆ ಹೊಡೆದಲ್ಲ ಮತ್ತೆ ಕಣ್ಣು ಮುಚ್ಕೊಳ್ಳೋದಾಯ್ತು. ಇಲ್ಲಿ ಹೊಡೆದ ತಕ್ಷಣ ಆಮೇಲೆ ಇಲ್ವೊಂದು ಆಮೇಲೆ ಇಲ್ವೊಂದು ಹೊಟ್ಟೆಗೆ ಹೊಡ್ಬೇಕು ಕೊಡೋದು 3 ಕಣ್ಣು ಕೊಡೋದು. ಓಕೆ ಅವ ಸರಿ. ಸರ್ ಇದು ಮೂಳೆ ಹ್ಞೂ ಅಲ್ಲಿಗೆಲ್ಲ ಸೇರ್ಸೋಕೆ ಕಳ್ತಿಲ್ಲ ಆ ಥರ ಎಲ್ಲ ಬಿಟ್ಟಿದ್ದೀನಿ. ಓಕೆ. ಐಯಲ್ಲಿ ನಿಮ್ಮ ಕೈಯಿಂದ ಹೊಡೆದ್ರ? ಹಾಂ ಹೌದು ಸರ್. ಈಗ ನಾನು ಜ್ಞಾನ ವೀಡಿಯೋಸು ಪಾಯಿಂಟ್ಸ್ ಎಲ್ಲ ಇದೆ. ಅಲ್ಲಿ ದೊಡ್ಡ ಗಿಡ ಇದೆಯಲ್ಲೇ ಹ್ಞೂ ಈ ಕಡೆ ಹಲ್ಲುಗಳು ಮುರಿದೋಗಿದೆಯಾ? ಒಂದು ಗಿಡವೇ ಹ್ಞೂ ಇನ್ನೊಂದು ಇಲ್ಲಡೆ ಹ್ಞೂ ಹಾಂ ಹಾಂ ಕೆಗಪೇಟ ಎಸ್ ಏನರಲ್ಲಿ ಹೊಡೆದಿದ್ದವರು? ಅವ್ರ ಕಾಯಿ ಫಸ್ಟಿಗೆ ಹೊಡೆದಲ್ಲ ಮತ್ತೆ ಕಣ್ಣು ಮುಚ್ಕೊಳ್ಳೋದಾಯ್ತು. ಇಲ್ಲಿ ಹೊಡೆದ ತಕ್ಷಣ ಆಮೇಲೆ ಇಲ್ವೊಂದು ಆಮೇಲೆ ಇಲ್ವೊಂದು ಹೊಟ್ಟೆಗೆ ಹೊಡ್ಬೇಕು ಕೊಡೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹೇಶ್. ಇದೀಗ ಓವರ್ಟೇಕ್ ಪ್ರಕರಣ ಕೋಮು ಬಣ್ಣವನ್ನ ಪಡೆದುಕೊಳ್ತಾ ಇರುವಂತದ್ದು ಏನ್ ನಡೀತಾ ಇದೆ ಇವಾಗ ಸದ್ಯಕ್ಕೆ? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಎಸ್ ಸುಕನ್ಯಾ, ಈ ಒಂದು ಪ್ರಕರಣ ಅಂದ್ರೆ ಗಲಾಟೆ ಒಂದು ಪ್ರಕರಣ ನಿನ್ನೆ ರಾತ್ರಿ ನಡೆದಿರತಕ್ಕಂಥದ್ದು. ಈ ಒಂದು ಪ್ರಕರಣ ಸಂಬಂಧ ಏನು ಅನಂತ್ ಕುಮಾರ್ ಹೆಗಡೆ ಅವರ ಕಾರು ಚಾಲಕ ಮತ್ತೆ ಗನ್ಮ್ಯಾನ್ ಇಬ್ರು ಕೂಡ ಸೇರಿ ಈ ಒಂದು ಓವರ್ಟೇಕ್ ಮಾಡಿದಾರೆಂಬ ಒಂದು ಕಾರಣಕ್ಕೆ ಈ ಒಂದು ಇನೋವಾದಲ್ಲಿರ್ತಕ್ಕಂಥ 4 ಮಂದಿ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಏನು ದಾವಸ್ಪೇಟೆ ಬಳಿ ಈ ಒಂದು ಘಟನೆ ನಡೆದಿದೆ. ಅಲ್ಲಿ ದಾವಸ್ಪೇಟೆಯಲ್ಲಿ ಏನು ಚಿಕಿತ್ಸೆ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದಂತಹ ಈ ಗಾಯಾಳುಗಳು ನಂತರ ತುಮಕೂರು ಜಿಲ್ಲಾಸ್ಪತ್ರೆ ಬಂದು ಚಿಕಿತ್ಸೆಯನ್ನು ಕೂಡ ಪಡೆದಿದ್ದಾರೆ. ಅವರು ಹೇಳುವ ಒಂದು ಪ್ರಕಾರ ನಾವು ನಮ್ಮ ಪಾಡಿಗೆ ನಾವು ಮದುವೆಗೆ ಅಂತ ಬಂದಿದ್ದು, ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ. ಅವ್ರ ಕಾರು ಕೂಡ ನಮಗೆ ಗೊತ್ತಿಲ್ಲ. ನಾವು ಹೋಗಿದ್ದಕ್ಕೆ ನಮ್ಮನ್ನು ಓವರ್ಟೇಕ್ ಮಾಡ್ತಾರೆ ಅಂತ ಹೇಳಿ ಬಂದು ಏಕಾಏಕಿ ಹೊಡೆದಿದ್ದಾರೆ ಅಂತೇಳಿ ಗಾಯಾಳುಗಳು ಹೇಳಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಹಲ್ಲುಗಳು ಕೂಡ ಮುರಿದಿದೆ, ಮತ್ತೆ ಕೈ ಕಾಲು ಮತ್ತೆ ಮುಖ ಈ ಭಾಗಗಳಿಗೆ ಹೆಚ್ಚು ಗಾಯ ಆಗಿದೆ ಅಂತೇಳಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂಬಂಧ ದಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಕನ್ಯಾ. ಎಸ್ ಮಹೇಶ್, ಈಗಾಗ್ಲೇ ಪೊಲೀಸ್ ಠಾಣೆ ಅಂತ ಈ ಕಡೆ ಹೆಗ್ಡೆ ಪರವಾಗಿ ಕೂಡ ಜನರು ಬಂದಿದ್ದಾರೆ. ಅದೇ ರೀತಿಯಾಗಿ ಯಾರು ಗಾಯಾಳುಗಳಿದ್ದಾರೆ ಅವರ ಪರವಾಗೂ ಕೂಡ ಮುಸ್ಲಿಂ ಸಮುದಾಯದವರು ಕೂಡ ಬಂದಿರುವಂತದ್ದು. ಏನಾದ್ರೂ ಗಲಾಟೆ ಆಗುವಂತಹ ಸಂಭವ ಇದೆಯಾ ಅಂತ? ಖಂಡಿತ ಸುಕನ್ಯಾ, ಅಂದ್ರೆ ಇದಕ್ಕೆ ತಹಬದಿಗೆ ತರಲು ಪೊಲೀಸರು ಕೂಡ ವ್ಯವಸ್ಥೆಯನ್ನ ಕೂಡ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿಲ್ಲಾಗಿದೆ. ಏನಂತಂದ್ರೆ ಇವರು ಅಂದ್ರೆ ಇಬ್ಬರ ಕಡೆಯಿಂದಲೂ ಕೂಡ ಪರ ವಿರೋಧದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದಾರೆ. ಪೊಲೀಸರು ಕೂಡ ವಿಚಾರಣೆ ಮಾಡಿ ಇದು ತಹಬದಿಗೆ ತರೋದಕ್ಕೆ ಎಲ್ಲ ಪ್ರಯತ್ನನ ಮಾಡ್ತಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. ಏನು ಒಂದು ಪ್ರಕರಣ ನಡೆದಿತ್ತು ಹೈವೇನಲ್ಲಿ ಓವರ್ಟೇಕ್ ವಿಚಾರವಾಗಿ, ಈ ವಿಚಾರ ಇದೀಗ ಕೋಮು ಬಣ್ಣವನ್ನ ಪಡೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಎರಡೂ ಕಡೆಯವರು ಕೂಡ ಪೊಲೀಸ್ ಠಾಣೆಯ ಮುಂಭಾಗ ಜಮಾಯಿಸಿದ್ದಾರೆ. ಯಾವುದೇ